ಹಲೋ ವೀಕ್ಷಕರೇ, ವೆಲ್ಕಮ್ ಟು ವಿದು ರಂಗರುಚಿ ಕ್ರಿಯೇಷನ್ಸ್. ಮಾವಿನ ಹಣ್ಣಿನ ಸೀಸನ್ನಲ್ಲಿ ನಾವು ಮಾವಿನ ಹಣ್ಣಿನ ಶೀಕರಣೆ, ಮಿಲ್ಕ್ ಶೇಕ್ ಎಲ್ಲ ಮಾಡ್ತೀವಿ. ಆದರೆ ಇವತ್ತು ನಾನು ನಿಮ್ಮ ಊಟದ ಸವಿಯನ್ನು 100ರಷ್ಟು ಹೆಚ್ಚಿಸಲು ಬಾಯಲ್ಲಿಟ್ಟರೆ ಕರಗುವ ಮ್ಯಾಂಗೋ ಹೋಳಿಗೆ ಅಥವಾ ಮಾವಿನ ಹಣ್ಣಿನ ಒಬ್ಬಟ್ಟು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಸಾಂಪ್ರದಾಯಿಕ ಹೋಳಿಗೆಗಳಿಗಿಂತ ಇದು ತುಂಬ ಡಿಫ್ರೆಂಟ್ ಆಗಿರುತ್ತೆ ಮತ್ತು ಸಖತ್ ಟೇಸ್ಟಿಯಾಗಿರುತ್ತೆ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಬನ್ನಿ, ಮೊದಲಿಗೆ ನಾವು ಕಣಕನ ರೆಡಿ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ನಾನು 1 ಬೌಲ್ ಆಗುವಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. ಮೈದಾ ಹಿಟ್ಟಿಗೆ ನಾನು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳಿ. ಹಾಗೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಇದನ್ನು ನಾವು ಚೆನ್ನಾಗಿ ಕಲಿಸ್ಕೊಳ್ಬೇಕಾಗತ್ತೆ. ಸ್ವಲ್ಪ ನೀರನ್ನ ಸೇರಿಸ್ಕೊಳ್ತಾ ನಾವು ಕಲಿಸ್ಕೊಳ್ಬೇಕು. ಒಂದೇ ಸಲ ನೀವು ನೀರು ಜಾಸ್ತಿ ಹಾಕ್ಕೊಂಡ್ಬಿಟ್ರೆ ಚೆನ್ನಾಗಿ ಬರೋದಿಲ್ಲ, ಕೆಟ್ಟೋಗ್ಬಿಡತ್ತೆ. ಸ್ವಲ್ಪ ನೀರು ಸೇರಿಸ್ಕೊಳ್ತಾ ಹದವಾಗಿ ಕಲಿಸ್ಕೊಳ್ಬೇಕಾಗತ್ತೆ. ಈ ಹಿಟ್ಟು ಚಪಾತಿ ಹಿಟ್ಟಿಗಿಂತಲೂ ತುಂಬ ಸಾಫ್ಟಾಗಿ ನಾವು ನಾದ್ಕೊಳ್ಬೇಕಾಗತ್ತೆ. ನೀವು ಚಪಾತಿ ಹಿಟ್ಟು ಗಟ್ಟಿ ಕಲಿಸ್ಕೊತೀರಲ್ವ, ಅದಕ್ಕಿಂತ ಸ್ವಲ್ಪ ಸಾಫ್ಟಾಗಿರಬೇಕು. ನೋಡಿ, ಈ ರೀತಿ ಸಾಫ್ಟಾಗಿ ಕಲಿಸ್ಕೊಳ್ಬೇಕು. ಇದಕ್ಕೆ ನಾನು 1 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಡು ಇನ್ನೊಂದು ಸಲ ಚೆನ್ನಾಗಿ ನಾನು ನಾದ್ಕೊಳ್ತೀನಿ. ಹೋಳಿಗೆ ಸಾಫ್ಟಾಗಿ ಬರಬೇಕಂದ್ರೆ ಕಣಕ ಚೆನ್ನಾಗಿ ನಾದಬೇಕು ನಾವು. ನೋಡಿ, ಈಗ ಎಣ್ಣೆ ಹಾಕ್ಕೊಂಡು ಕೂಡ ನಾನು ಇದನ್ನು ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ. ಈ ರೀತಿ ಚೆನ್ನಾಗಿ ನಾದೋದ್ರಿಂದ ಸಾಫ್ಟಾಗಿ ಹೋಳಿಗೆಗಳು ಬರುತ್ತೆ. ನೋಡಿ, ಇವಾಗ ನಾದ್ಕೊಂಡು ಇದಕ್ಕೆ ನಾನು ಇನ್ನೂ 2ರಿಂದ 3 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಡು ಇದನ್ನು ನಾವು ನೆನೆಸ್ಕೊಳ್ಬೇಕಾಗತ್ತೆ. ಏನಿಲ್ಲ ಅಂದರೂ ಮಿನಿಮಮ್ 1 ಅವರ್ ಆದರೂ ನೆನೆಸ್ಕೊಳ್ಬೇಕಾಗತ್ತೆ ಹಿಟ್ಟನ್ನು. ನೀವು ಎಷ್ಟು ನೆನೆಸ್ಕೊಳ್ತೀರಾ ಅಷ್ಟು ಚೆನ್ನಾಗಿ ಬರುತ್ತೆ. ನೋಡಿ, ನಾನು 2-3 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ನೆನೆಸೋದಕ್ಕೆ ಇಟ್ಕೊಂಡಿದ್ದೀನಿ. ಬನ್ನಿ, ಈಗ ಹೂರ್ಣನ ಹೇಗೆ ಮಾಡ್ಕೊಳ್ಳೋದು ಅಂತೇಳಿ ನೋಡೋಣ. ಮೊದಲಿಗೆ ನಾನು ಬಾಣಲಿ ಇಟ್ಕೊಂಡು ಗ್ಯಾಸ್ ಹಂಚ್ಕೊಂಡಿದ್ದೀನಿ. ಬಾಣಲಿ ಕಾದ ನಂತರ ಇದಕ್ಕೆ ನಾನು 2 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಕೊಳ್ತಿದ್ದೀನಿ. ತುಪ್ಪ ಕಾದ ನಂತರ ಇದಕ್ಕೆ ನಾನು ನೋಡಿ 4ರಿಂದ 5 ಟೇಬಲ್ ಸ್ಪೂನ್ ಆಗೋಷ್ಟು ರವೆನ ತೊಗೊಂಡಿದ್ದೀನಿ. ಚಿರೋಟಿ ರವೆ ಅಂದರೆ ಸಣ್ಣ ರವೆ ಬರುತ್ತಲ್ಲ ಅದು. ನಾನಿಲ್ಲಿ 4ರಿಂದ 5 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ನಾವು 2ರಿಂದ 3 ನಿಮಿಷ ಆಗೋವರೆಗೂ ಹುರ್ಕೊಳ್ಬೇಕು. ನಿಮಗೆ ರವೆ ಹುರಿಯೋದು ಘಮ ಬರುತ್ತೆ, ಆ ಘಮ ಬರೋವರೆಗೂ ಚೆನ್ನಾಗಿ ಹುರ್ಕೊಳ್ಳಿ. ನೋಡಿ, ನಾನಿಲ್ಲಿ 2ರಿಂದ 3 ನಿಮಿಷ ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಘಮ ಕೂಡ ಚೆನ್ನಾಗಿ ಬರ್ತಿದೆ. ಈಗ ಇದಕ್ಕೆ ನಾನು 1 ಬೌಲ್ ಆಗುವಷ್ಟು ಕಾಯಿ ತುರಿನ ತೊಗೊಂಡಿದ್ದೀನಿ. ಅಂದರೆ ಹಸಿ ಕೊಬ್ಬರಿ ತುರಿನ ತೊಗೊಳ್ಬೇಕು. ನೀವು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಮಿಕ್ಸಿಯಲ್ಲಿ ರುಬ್ಕೊಂಡು ಕೂಡ ಹಾಕ್ಕೊಳ್ಬೋದು ಅಥವಾ ತುರ್ಕೊಂಡು ಕೂಡ ಹಾಕ್ಕೊಳ್ಬೋದು. ನೋಡಿ, ನಾನು ಈ ರೀತಿ ಕೊಬ್ಬರಿನ ಹಾಕ್ಕೊಂಡು ಇದನ್ನು ಕೂಡ 2ರಿಂದ 3 ನಿಮಿಷ ಆಗೋವರೆಗೂ ಚೆನ್ನಾಗಿ ನಾವು ಹುರ್ಕೊಳ್ಬೇಕು. ರವೆ ತುಪ್ಪದಲ್ಲಿ ಕೊಬ್ಬರಿನ ಚೆನ್ನಾಗಿ ಹುರ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆ ನಮ್ಮ ಚಾನಲ್ನಲ್ಲಿ ಬೇಳೆ ಒಬ್ಬಟ್ಟು ಹೇಗೆ ಮಾಡೋದು ಅಂತೇಳಿ ಕೂಡ ತೋರಿಸ್ಕೊಟ್ಟಿದ್ದೀನಿ. ನಾನು ಹೈ ಕಾರ್ಡು ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ, ನೀವು ಹೋಗಿ ನೋಡ್ಕೊಳ್ಬೋದು. ನೋಡಿ, ಈಗ ಇದಕ್ಕೆ ನಾನು 4ರಿಂದ 5 ಟೇಬಲ್ ಸ್ಪೂನ್ ಆಗೋಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ. ನೀವು ಅರ್ಧ ಕಪ್ ಹಾಕ್ಕೋಬೇಕು ಅಥವಾ ನೀವು 1/4 ಕಪ್ ಆದರೂ ಸೇರಿಸ್ಕೊಳ್ಬೋದು. ಅಂದರೆ ನೀವು ಮಾವಿನ ಹಣ್ಣು ತೊಗೊಳ್ತೀರಲ್ಲ, ಅದ್ರ ಸಿಹಿ ಮೇಲೆ ಸಕ್ಕರೆ ನಿಂತಿರುತ್ತೆ. ಅಂದರೆ ನೀವು ಮಾವಿನ ಹಣ್ಣು ಸಿಹಿ ಜಾಸ್ತಿ ಇದ್ದರೆ ಸಕ್ಕರೆಯ ಪ್ರಮಾಣ ಕಮ್ಮಿ ಹಾಕ್ಕೊಳ್ಳಿ. ನಾನು ತೊಗೊಂಡಿರೋ ಮಾವಿನ ಹಣ್ಣು ತುಂಬ ಸ್ವೀಟಾಗಿದೆ, ಅದಕ್ಕೋಸ್ಕರ ಜಸ್ಟ್ 5 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ. ನೀವು ನೋಡಿಕೊಂಡು ಸಕ್ಕರೆನ ಸೇರಿಸ್ಕೊಳ್ಳಿ. ನೋಡಿ, ಸಕ್ಕರೆ ಹಾಕ್ಕೊಂಡು 2 ನಿಮಿಷ ಹಾಗೆ ನಾವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಫ್ರೈ ಮಾಡೋದ್ರಿಂದ ಸಕ್ಕರೆ ಕೂಡ ಹಾಗೆ ಮೆಲ್ಟ್ ಆಗ್ತಾ ಬರುತ್ತೆ. ನೋಡಿ, ನಾನಿಲ್ಲಿ 2 ನಿಮಿಷ ನಾನು ಹುರ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾನು 1 ಬೌಲ್ ಆಗೋಷ್ಟು ಮ್ಯಾಂಗೋ ಪ್ಯೂರಿನ ಹಾಕ್ಕೊಳ್ತಿದ್ದೀನಿ. ಅಂದರೆ ಮಾವಿನ ಹಣ್ಣನ್ನ ಸಿಪ್ಪೆ ಎಲ್ಲ ಬೇರ್ಪಡಿಸ್ಕೊಂಡು ಮಾವಿನ ಹಣ್ಣು ತಗೊಂಡು ಸ್ವಲ್ಪ ರುಬ್ಕೊಂಡು ಹಾಕ್ಕೊಳ್ಬೇಕು. ಈ ರೀತಿ ಪ್ಯೂರಿ ಮಾಡ್ಕೊಂಡು ಹಾಕ್ಕೊಳ್ಬೇಕು. ನೋಡಿ, 1 ಬೌಲ್ ಆಗೋಷ್ಟು ತೊಗೊಂಡಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕು. ಇದನ್ನು ಹಾಗೆ ತಳ ಬಿಡೋವರೆಗೂ ನಾವು ಹುರ್ಕೊಳ್ಬೇಕಾಗತ್ತೆ. ಕೈ ಬಿಡದೇನೆ ನಾವು ತಿರುಗಿಸ್ತಾ ಹುರ್ಕೊಳ್ಬೇಕು. ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡ್ಕೊಳ್ಳಿ ಅಥವಾ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಮಾಡ್ಕೊಳ್ಳಿ. ಹೈ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ರೆ ನಿಮಗೆ ತಳ ಹಿಡಿದು ಬಿಡುತ್ತೆ. ನೋಡಿ, ಈ ರೀತಿ ನಾನಿಲ್ಲಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ನಾನು ಹುರ್ಕೊಳ್ತಿದ್ದೀನಿ. ನೋಡಿ, ಇದೇ ರೀತಿ ನೀವು ಕೈ ಬಿಡದೇನೆ ತಿರುಗಿಸ್ಕೊಳ್ತಾ ಇರಬೇಕು. ಈಗ ಇದಕ್ಕೆ ನಾನು 2 ಟೀ ಸ್ಪೂನ್ ಆಗೋಷ್ಟು ಏಲಕ್ಕಿ ಪುಡಿನ ಸೇರಿಸ್ಕೊಂಡಿದ್ದೀನಿ. ಏಲಕ್ಕಿ ಪುಡಿ ಸೇರಿಸ್ಕೊಂಡು ಮತ್ತೆ ನಾನು ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇದೇ ರೀತಿ ಕೈ ಬಿಡದೆ ತಿರುಗಿಸ್ಕೊಳ್ತಾ ಇರಬೇಕು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಮಾಡೋದನ್ನ ಮರಿಬೇಡಿ. ಹಾಗೆ ಯಾರಾದರೂ ನಮ್ಮ ಚಾನಲ್ನ ಹೊಸಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ತಳ ಬಿಡೋವರೆಗೂ ನಾವು ಚೆನ್ನಾಗಿ ಹುರ್ಕೊಳ್ಬೇಕು. ನೋಡಿ, ಇದೆಲ್ಲ ತಳ ಬಿಡ್ತಾ ಇದೆ. ಇವಾಗ ಇದು ಆಲ್ಮೋಸ್ಟ್ ಆಗಿದೆ. ನೋಡಿ ಎಷ್ಟು ನೀಟಾಗಿ ತಳ ಬಿಡ್ತಿದೆ ಅಂಥೇಳಿ. ಈಗ ಇದೆಲ್ಲ ತಳ ಬಿಡ್ತಿದೆ. ನಾನಿವಾಗ ಗ್ಯಾಸ್ ಸ್ಟವ್ ಆಫ್ ಮಾಡಿಕೊಂಡು ಇದನ್ನು ಸ್ವಲ್ಪ ತಣ್ಣಗಾಗಕ್ಕೆ ಬಿಡ್ತೀನಿ.
ನೋಡಿ ಎಷ್ಟು ಸುಲಭವಾಗಿ ಹೂರಣ ರೆಡಿಯಾಗಿದೆ ಅಂಥೇಳಿ. ಬನ್ನಿ ಇವಾಗ ಇದು ತಣ್ಣಗಾಗಿದೆ. ಈಗ ನಾನು ಉಂಡೆಗಳನ್ನ ಮಾಡ್ಕೊಳ್ತಿದ್ದೀನಿ. ಕೈಗೆ ನೀವು ಸ್ವಲ್ಪ ತುಪ್ಪನ ಸವರ್ಕೊಂಡು ಈ ರೀತಿ ಉಂಡೆಗಳನ್ನಾಗಿ ಮಾಡ್ಕೊಳ್ಳಿ. ನೋಡಿ ನಾನು ಈ ರೀತಿ ಇಷ್ಟು ದಪ್ಪದಲ್ಲಿ ಉಂಡೆಗಳನ್ನ ಮಾಡ್ಕೊಳ್ತಿದ್ದೀನಿ. ನೀವು ವಿಡಿಯೋದಲ್ಲಿ ನೋಡ್ತಿದ್ದೀರಲ್ವ, ಈ ಸೈಜಲ್ಲಿ ನಾನು ಉಂಡೆಗಳನ್ನ ಮಾಡ್ಕೊಳ್ತಿದ್ದೀನಿ. ನಾನು ತಗೊಂಡಿರೋ ಕ್ವಾಂಟಿಟಿಯಲ್ಲಿ ಒಂದು 8 ಒಬ್ಬಟ್ಟು ಆಗ್ತವೆ. ನೋಡಿ ನಾನು ತಗೊಂಡಿರೋ ಕ್ವಾಂಟಿಟಿಯಲ್ಲಿ 8 ಒಬ್ಬಟ್ಟು ಹಾಕೋಷ್ಟಿದೆ. ನೋಡಿ ಈ ರೀತಿ ಉಂಡೆಗಳನ್ನ ಮಾಡ್ಕೊಂಡಿದ್ದೀನಿ. ಬನ್ನಿ ಇವಾಗ ಇದು 1 ಅವರ್ ನಾನು ನೆನೆಸ್ಕೊಂಡಿದ್ದೆ. ಇದನ್ನು ಒಮ್ಮೆ ಇನ್ನೊಂದು ಸಲ ಚೆನ್ನಾಗಿ ನಾವು ನಾದ್ಕೊಳ್ಬೇಕು ಮೈದಾ ಹಿಟ್ಟನ್ನ. ನೋಡಿ ಈ ರೀತಿ ಇನ್ನೊಂದು ಸಲ ಎಣ್ಣೆ ಜೊತೆಗೆಲ್ಲ ಚೆನ್ನಾಗಿ ಇನ್ನೊಮ್ಮೆ ನಾದ್ಕೊಂಡು ನಾವು ಉಂಡೆಗಳನ್ನ ಮಾಡ್ಕೊಳ್ಬೇಕು. ಇದು ಮೈದಾ ಹಿಟ್ಟು ನಿಮಗೆ ಇನ್ನೂ ಸ್ವಲ್ಪ ಮಿಕ್ಕತ್ತೆ, ನೋಡಿಕೊಂಡು ನೀವು ಮೈದಾ ಹಿಟ್ಟನ್ನ ಕಲಿಸ್ಕೊಳ್ಬೋದು. ಅಥವಾ ನೀವು ಬೇರೆ ಏನಾದರೂ ಮಾಡ್ಕೊಳ್ಬೋದು, ಪೂರಿ ಅಥವಾ ಪರೋಟ ಏನಾದರೂ ಮಾಡ್ಕೊಳ್ಬೋದು ಮಿಕ್ಕಿರೋ ಹಿಟ್ಟಲ್ಲಿ. ನೋಡಿ ನಾನು ಈ ರೀತಿ ಈ ಸೈಜಲ್ಲಿ ನಾನು ಉಂಡೆಗಳನ್ನ ಮಾಡ್ಕೊಳ್ತಿದ್ದೀನಿ, ಅಂದರೆ ಕಣಕನ ಮಾಡ್ಕೊಳ್ತಿದ್ದೀನಿ. ನೋಡಿ ಬನ್ನಿ ಇವಾಗ ಹೇಗೆ ಹೋಳಿಗೆನ ತೀಡ್ಕೊಳ್ಳೋದು ಅಂತೇಳಿ ನೋಡೋಣ. ಇಲ್ಲಿ ನಾನು ಬಟರ್ ಪೇಪರ್ ತೊಗೊಂಡಿದ್ದೀನಿ. ಬಟರ್ ಪೇಪರ್ಗೆ ನಾನು ಸ್ವಲ್ಪ ಎಣ್ಣೆನ ಸವರ್ಕೊಳ್ತಾ ಇದ್ದೀನಿ. ನೀವು ಬಟರ್ ಪೇಪರ್ ಇಲ್ಲ ಅಂದರೆ ಬಾಳೆ ಎಲೆ ಮೇಲೆ ಅದು ತೀಡ್ಕೊಳ್ಬೋದು, ಅಥವಾ ಎಣ್ಣೆ ಕವರ್ ಇರುತ್ತಲ್ಲ ಅದ್ರ ಮೇಲೆ ಅದು ತೀಡ್ಕೊಳ್ಬೋದು. ನೋಡಿ ನಾನು ಈಗ ಕಣಕ ತೊಗೊಂಡು ಇದನ್ನು ಸ್ವಲ್ಪ ಅಗಲ ಮಾಡ್ಕೊಳ್ತಾ ಇದ್ದೀನಿ. ಎಲೆ ಥರ ಅಗಲವಾಗಿ ಮಾಡ್ಕೊಳ್ಬೇಕು. ಈಗ ಮಧ್ಯದಲ್ಲಿ ನಾವು ಮಾಡಿಟ್ಕೊಂಡಿರುವಂತಹ ಹೂರ್ಣನ, ಅಂದರೆ ಮ್ಯಾಂಗೋ ಹೂರ್ಣನ ಸೇರಿಸ್ಕೊಳ್ತಾ ಇದ್ದೀನಿ. ಮಾವಿನ ಹಣ್ಣಿನ ಹೂರ್ಣನ ಸೇರಿಸ್ಕೊಂಡು ನೀವು ಬೇಳೆ ಹೋಳಿಗೆನ ಹೇಗೆ ಬೇಳೆ ಹೂರ್ಣನ ತುಂಬ್ಕೊಳ್ತೀರ ಅದೇ ರೀತಿ ಹೂರ್ಣನ ತುಂಬಿಕೊಂಡು ಎಕ್ಸ್ಟ್ರಾ ಹಿಟ್ಟನ್ನ ತಕ್ಕೊಂಡ್ಬಿಡಿ. ನೋಡಿ ಇವಾಗ ಈ ರೀತಿ ಉಂಡೆನ ಮಾಡಿಕೊಂಡು ಕೆಳಗಡೆ ಸ್ವಲ್ಪ ಎಣ್ಣೆನ ಹಚ್ಕೊಂಡು ಈ ರೀತಿ ಮೇಲೆ ಮತ್ತೆ ಸ್ವಲ್ಪ ಎಣ್ಣೆನ ಹಚ್ಕೊಂಡು ಈ ರೀತಿ ತಟ್ಕೊಳ್ಬೇಕಾಗತ್ತೆ. ನೋಡಿ ನೀವು ಕೈಯಲ್ಲಾದರೂ ಈ ರೀತಿ ತಟ್ಬೋದು, ಅಥವಾ ಮೇಲ್ಗಡೆ ಒಂದು ಪ್ಲಾಸ್ಟಿಕ್ ಕವರ್ ಹಾಕ್ಕೊಂಡು ಕೂಡ ನೀವು ತೀಡ್ಕೊಳ್ಬೋದು, ಅಥವಾ ಲಟ್ಟಣಿಗೆ ಇರುತ್ತಲ್ಲ ಚಪಾತಿ ತೀಡೋವಂಥದ್ದು, ಅದರಲ್ಲೂ ಕೂಡ ನೀವು ಹೋಳಿಗೆನ ಮಾಡ್ಕೊಳ್ಬೋದು. ನಾನಿಲ್ಲಿ ಕೈಯಲ್ಲೇ ಮಾಡ್ಕೊಳ್ತಾ ಇದ್ದೀನಿ, ತುಂಬ ಈಸಿಯಾಗಿ ಬರುತ್ತೆ ಇದು. ನೀವು ಲಟ್ಟಣಿಗೆ ಏನು ಬೇಕಾಗಿಲ್ಲ, ಕೈಯಲ್ಲೇ ಮಾಡ್ಕೊಳ್ಬಿಡ್ಬೋದು. ನೋಡಿ ಕೈಯಲ್ಲೇ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ಇದು ತೀಡ್ಕೊಳ್ಳೋಷ್ಟರಲ್ಲಿ ನಾನು ಹಂಚು ಆಗಲೇ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೆ. ಹಂಚು ಕಾದಿದೆ, ಸ್ವಲ್ಪ ಅದಕ್ಕೆ ತುಪ್ಪನ ಸವರ್ಕೊಳ್ತಾ ಇದ್ದೀನಿ. ನೀವು ಎಣ್ಣೆ ಆದರೂ ಸವರ್ಕೊಳ್ಬೋದು ಅಥವಾ ತುಪ್ಪ ಆದರೂ ಸವರ್ಕೊಳ್ಬೋದು. ನೋಡಿ ಇವಾಗ ನಾನು ತೀಡಿಟ್ಕೊಂಡಿರುವಂತಹ ಹೋಳಿಗೆನ ಹಾಕ್ಕೊಂಡಿದ್ದೀನಿ. ಇದು ಬಟರ್ ಪೇಪರ್ ಆಗಿರೋದ್ರಿಂದ ಸುಡೋದಿಲ್ಲ. ನೀವು ಫಸ್ಟ್ ಸ್ಟಾರ್ಟಿಂಗಲ್ಲಿ ಮಾಡ್ತಿರೋವಂಥವ್ರು ಬಿಗಿನರ್ಸು, ನೀವು ಬಟರ್ ಪೇಪರ್ ಮೇಲೆ ಮಾಡ್ಕೊಳ್ಳಿ. ಸೊ ನೀವು ಈಸಿಯಾಗಿ ತಕ್ಕೊಳ್ಬೋದು. ನೋಡಿ ಇದನ್ನು ನಾವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಬೇಕಾಗತ್ತೆ. ಒಂದು ಕಡೆ ಬೆಂದ ಮೇಲೆ ಒಂದು ಕಡೆ ಎತ್ತಾಕ್ಕೊಳ್ಬೇಕು. ಮೇಲ್ಗಡೆ ಸ್ವಲ್ಪ ತುಪ್ಪನ ಸವರ್ಕೊಂಡು ತಿರುವಾಕ್ಕೊಳ್ಳಿ. ನೀವು ಎರಡೆರಡು ಸಲ 3 ಸಲ ಚಪಾತಿ ಬೇಯಿಸೋ ಥರ ಬೇಯಿಸ್ಕೊಳ್ಬಾರ್ದು. ಜಸ್ಟು ಒಂದು ಕಡೆ ಬೆಂದ ಮೇಲೆ ಇನ್ನೊಂದು ಕಡೆ ಬೇಯಿಸ್ಕೊಂಡು ತೆಗೆದಿಟ್ಕೊಳ್ಬೇಕಾಗತ್ತೆ. ನೋಡಿ ಇವಾಗ ತಿರುವಾಕೊಂಡಿದ್ದೀನಿ, ಇದಾಗಿದೆ. ನಾನು ಇವಾಗ ತೆಗೆದಿಟ್ಕೊಳ್ತಾ ಇದ್ದೀನಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ಮಾಡ್ಕೊಳ್ಳಿ. ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಒಳಗಡೆ ಬೇಯೋದಿಲ್ಲ, ಒಬ್ಬಟ್ಟು ಬೇಗ ಸೀದೋಗ್ಬಿಡುತ್ತೆ. ನೋಡಿ ಈಗ ಇನ್ನೊಂದು ಹೇಗೆ ಮಾಡೋದು ಅಂತೇಳಿ ತೋರಿಸ್ತೀನಿ. ಮೊದಲಿಗೆ ಕೆಳಗಡೆ ನಾವು ಸ್ವಲ್ಪ ಎಣ್ಣೆನ ಸವರ್ಕೊಂಡು ಕಣಕನ ತಗೊಂಡು ಈ ರೀತಿ ಸ್ವಲ್ಪ ಅಗಲವಾಗಿ ಎಲೆ ಥರ ಮಾಡಿಕೊಂಡು ಮಧ್ಯದಲ್ಲಿ ಹೂರ್ಣನ, ಅಂದರೆ ಮ್ಯಾಂಗೋ ಹೂರ್ಣನ ಇಟ್ಕೊಂಡು ಈ ರೀತಿ ಮಾಡಿಕೊಳ್ಬೇಕಾಗತ್ತೆ. ನೋಡಿ ಸ್ವಲ್ಪ ಎಕ್ಸ್ಟ್ರಾ ಬಂದಿರುವ ಹಿಟ್ಟನ್ನು ತಕ್ಕೊಂಡು ಈ ರೀತಿ ಸ್ವಲ್ಪ ರೌಂಡಾಗಿ ಮಾಡಿಕೊಂಡು ಕೆಳಗಡೆ ಸ್ವಲ್ಪ ಎಣ್ಣೆನ ಸವರ್ಕೊಂಡು ನಾವು ತಟ್ಕೊಳ್ಬೇಕಾಗತ್ತೆ. ನೀವು ಚಪಾತಿ ತೀಡೋದ್ರಲ್ಲಾದರೂ ತಟ್ಕೊಳ್ಬೋದು ಅಥವಾ ಕೈಯಲ್ಲಾದರೂ ತಟ್ಕೊಳ್ಬೋದು. ನೋಡಿ ಕೈಯಲ್ಲೇ ಎಷ್ಟು ಚೆನ್ನಾಗಿ ಬರ್ತಿದೆ ಅಂಥೇಳಿ. ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು. ಇವಾಗ ಮಾವಿನ ಹಣ್ಣು ಸೀಸನ್ ಇದೆ ಅಲ್ವಾ, ಇವಾಗ ನೀವು ಕೂಡ ಒಮ್ಮೆ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತೇಳಿ ಕಮೆಂಟ್ ಮಾಡಿ. ನೋಡಿ ಇದಾಗಿದೆ. ಇವಾಗ ಹಂಚಿಗೆ ಸ್ವಲ್ಪ ನಾವು ತುಪ್ಪನ ಸವರ್ಕೊಂಡು ಇದನ್ನು ಹಾಕ್ಕೊಳ್ಬೇಕಾಗತ್ತೆ. ನೋಡಿ ಸ್ವಲ್ಪ ತುಪ್ಪನ ಸವರ್ಕೊಳ್ತಾ ಇದ್ದೀನಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡ್ಕೊಳ್ಳಿ. ಮತ್ತು ನೀವು ಒಂದು ಕಡೆ ಬೆಂದ ಮೇಲೇ ಇನ್ನೊಂದು ಕಡೆ ತಿರುವಾಕೊಂಡು ತಕ್ಕೊಳ್ಬೇಕಾಗತ್ತೆ. ಎರಡೆರಡು ಸಲ ತಿರುವಾಕ್ಬೇಡಿ. ನೋಡಿ ಈ ರೀತಿ ಬಟರ್ ಪೇಪರ್ ಯೂಸ್ ಮಾಡಿದ್ರೆ ನೀವು ಈಸಿಯಾಗಿ ತಕ್ಕೊಳ್ಬೋದು, ಸುಡೋದಿಲ್ಲ ಇದು. ಅಥವಾ ನೀವು ಬಾಳೆ ಎಲೆ ಮೇಲಾದರೂ ಮಾಡ್ಕೊಳ್ಳಿ. ಬಿಗಿನರ್ಸ್ ಆದರೆ ಈ ರೀತಿ ಬಟರ್ ಪೇಪರ್ ಯೂಸ್ ಮಾಡ್ಕೊಳ್ಳಿ, ಈಸಿಯಾಗಿ ನೀವು ಮಾಡ್ಕೊಳ್ಬೋದು. ತುಂಬ ಘಮಘಮವಾಗಿ ಬರ್ತಿದೆ ಇದು. ಈಗ ನಮ್ಮ ಸೂಪರ್ ಸಾಫ್ಟ್ ಮ್ಯಾಂಗೋ ಹೋಳಿಗೆ ರೆಡಿ ಆಗ್ತಿದೆ ಅಂತಲೇ ಹೇಳ್ಬೋದು. ಘಮ ಅಂತೂ ಅದ್ಭುತವಾಗಿ ಬರ್ತಾ ಇದೆ. ಮಾವಿನ ಹಣ್ಣಿನ ಫ್ಲೇವರ್ ಮತ್ತು ತುಪ್ಪದ ಕಾಂಬಿನೇಷನ್ ನಿಜಕ್ಕೂ ಸೂಪರ್ ಆಗಿದೆ. ನೀವು ಕೂಡ ಈ ಸೀಸನ್ ಮುಗಿಯೋದ್ರೊಳಗಡೆ ಖಂಡಿತ ಮನೆಯಲ್ಲಿ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತೇಳಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಮಾಡೋದನ್ನ ಮರಿಬೇಡಿ. ನೋಡಿ ಈಗ ಇದಕ್ಕೆ ನಾನು ಮೇಲ್ಗಡೆ ಸ್ವಲ್ಪ ತುಪ್ಪನ ಸವರ್ಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ.
ನೋಡಿದ್ರಲ್ವಾ, ಈ ವಿಡಿಯೋ ಮೂಲಕ ಮಾಡಿ ತೋರಿಸಿರುವ ಮ್ಯಾಂಗೋ ಹೋಳಿಗೆ ಅಂದರೆ ಒಬ್ಬಟ್ಟು ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಇದೇ ಥರ ಒಳ್ಳೊಳ್ಳೆ ಈಸಿ, ಟೇಸ್ಟಿ ಆ್ಯಂಡ್ ಹೆಲ್ತಿ ರೆಸಿಪೀಸ್ಗೋಸ್ಕರ ನಮ್ಮ ಚಾನಲ್ನ ಫಾಲೋ ಮಾಡಿ. ಥ್ಯಾಂಕ್ ಯು.